ಮೇಡಮ್ 3 ವರ್ಷದಿಂದ ಕಾಯ್ತಾ ಇದ್ವಿ. ಈ ಕೆ ಡಿ ಸಿನಿಮಾಗೆ 3 ವರ್ಷದಿಂದ ಕಾಯ್ತಾ ಇದ್ವಿ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಇವತ್ತು 6 ಗಂಟೆಗೆ ಫಸ್ಟ್ ಶೋ ನೋಡಬೇಕು ಅಂತಲೇ ನಾವು ತುಂಬ ದೂರದಿಂದ ಸಿನಿಮಾ ನೋಡೋಕೆ ಬಂದಿದ್ದೀವಿ. ಯಾಕಂದರೆ 3 ವರ್ಷದಿಂದ ಕಾಯ್ತಾ ಇದ್ದಂಥ ದಿನ ಇವತ್ತು ನಮಗೆ ಅಭಿಮಾನಿಗಳಿಗೆ ಹಬ್ಬ ಮಾಡೋದಕ್ಕೆ ಇವತ್ತು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅದರಿಂದ ನಾವು ಕೂಡ ತುಂಬ ದೂರದಿಂದ ಫಸ್ಟ್ ಶೋ ನೋಡಬೇಕು, ಅದು ಧ್ರುವ ಸರ್ಜಾ ಜೊತೆ ನೋಡಬೇಕು ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಎಲ್ಲ ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳು ಎಲ್ಲರೂ ಸೇರಿಸುವ ಇವತ್ತೊಂದು ದೊಡ್ಡ ಹಬ್ಬನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಿನಿಮಾ ತುಂಬ ಯಶಸ್ವಿಯಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಮೇಡಮ್. ತುಂಬ ಖುಷಿ ಮೇಡಮ್. ಫುಲ್ ಹಬ್ಬ, ಊರ ಹಬ್ಬ ಅಂದ್ರೆ ಊರ ಹಬ್ಬ. ಎಲ್ಲ ಊರ ಹಬ್ಬ ಮಾಡಿದ್ರೆ ನಾವು ಥಿಯೇಟ್ರಲ್ಲೇ ದೊಡ್ಡ ಊರ ಹಬ್ಬ ಮಾಡಿದಾಗ ಮಾಡ್ತೀವಿ. ಬಟ್ ಫಸ್ಟ್ನೇ ಶೋ ಬಾಸ್ ಮೂವಿ ನೋಡ್ಬೇಕಂತ ಕೆಂಗೇರಿಯಲ್ಲಿಂದ ಬಂದಿರೋದು ಇಲ್ಲಿ ಮೇನ್ ಥಿಯೇಟ್ರಿಗೆ ಇಲ್ಲಿಗೆ ಬಂದು ನೋಡ್ಬೇಕಂತ ಕಾಯಿಸಿತ್ತು. ಅದಕ್ಕೋಸ್ಕರ ಬಾಸ್ ಮೂವಿ ಇಲ್ಲಿಗೆ ಬಂದೇ ನೋಡ್ತಾ ಇದ್ದೀನಿ. ತುಂಬ ಭಾರಿ ಜೋರ್ದಾರ್ ಹಬ್ಬ ಆಗುತ್ತೆ. ಚೆನ್ನಾಗಿ ಎಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ. ಭಾಳ ಖುಷಿ ಇದೆ ಮೇಡಮ್, ಹೆವಿ ಖುಷಿ ಇದೆ. ಟ್ರೈಲರ್ ಬೆಂಕಿ ಮೇಡಮ್, ಟ್ರೈಲರ್ ಬೆಂಕಿ. ಆ ಥರ ನೋಡಿ ಸಲಕ್ಕೆ ನಾವು ಫಸ್ಟ್ನೇ 3 ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡೀವಿ ಮೇಡಮ್. ಹಾಂ ಮೇಡಮ್, ಒಂದು 4 ಜನ ಹುಡುಗರು ನಾನೇ ಬುಕ್ ಮಾಡಿ ಅಭಿಮಾನಿ ಅಂತೇಳ್ಬಿಟ್ಟು ಬಾಸ್ ಕರ್ಕೊಂಬಂದಿದ್ದೀನಿ. ಇಲ್ಲ, ಒಂದು ಒಳ್ಳೆ ಸಂದೇಶ ಇರುತ್ತೆ ಮೇಡಮ್, ಚೆನ್ನಾಗಿದೆ. ನಾವು ಟ್ರೈಲರ್ ನೋಡಿದಂಗೆ ಭಾರಿ ಸೂಪರ್ ಆಗಿದೆ. ಒಂದು ಅಣ್ಣ ತಮ್ಮದರ ಬಗ್ಗೆ ಆಗಲಿ, ತಾಯಿ ಬಗ್ಗೆ ಆಗಲಿ, ಒಂದೊಂದು ಸೀನು ಒಂದೊಂದು ಚೆನ್ನಾಗಿದೆ ಎಲ್ಲ ಬಂದಿದೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಇದು ನೋಡಿದ ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇವಾಗ ಏನು ಬಿಡ್ತಾರೆ ಇನ್ನೊಂದು 6 ಗಂಟೆ 6:30ಗೆ ನೋಡೋಣ. 4 ಗಂಟೆಗೆ ಎದ್ದು ಬಂದಿದ್ದೀನಿ, ಬೆಳಗ್ಗೆ 4 ಗಂಟೆಗೆ ಬಾಸ್ ಮೂವಿ ನೋಡ್ಬೇಕಂತ 4 ಗಂಟೆಗೆ ಎದ್ದು ಬಂದಿದ್ದೀನಿ. ನಮ್ಮ ಹೆಸರು ಸುನೀಲ್ ಅಂತ, ಜೂನಿಯರ್ ಉಪೇಂದ್ರ ಅಂತ, ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಕಪ್ಪಗಾಳಲ್ಲಿ ಅಂತ ಒಂದು ಹಳ್ಳಿ. ನಾನು ಬಂದಿರೋ ಉದ್ದೇಶ ಅಂದರೆ ಧ್ರುವ ಸರ್ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಮೊನ್ನೆ ಹೋಗಿದೆ, ಟ್ರೈಲರ್ ನೋಡಿದೆ, ಮಸ್ತಾಗಿದೆ. ಅಣ್ಣ ಫಸ್ಟ್ ಶೋ ಪಿಕ್ಚರ್ ಬಂದೇ ಬರ್ತೀನಿ ಅಣ್ಣ ಅಂತ ಹೇಳಿದೆ. ಆಯ್ತಪ್ಪ ನಿಮ್ಮ ಖುಷಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಂಗೆ ಇಷ್ಟಪಟ್ಟು ಬಂದಿದ್ದೀನಿ. ನಮ್ಮದು ಸ್ಪೆಷಲ್ ಅಂದ್ರೆ ಅದರಲ್ಲಿ ಒಳ್ಳೆ ಚೆನ್ನಾಗಿ ಜನಿಗೆ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟೇ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಮನೇಲಿ ಕೂತ್ಕೊಂಡು 100-200 ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಬಂದು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು, ಹಿಂಗೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ, ಹೌದೌದು. ಪ್ರೇಮ್ ಸರ್ ಒಳ್ಳೆ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಎಲ್ಲ ಫಿಲಮು ಹಂಗೇನೆ ಚೆನ್ನಾಗಿ ಒಂದ್ಸರಿ ಕೈ ಎಕ್ಕಿದ ಮೇಲೆ ಅದು ಚೆನ್ನಾಗೇ ಮಾಡ್ತಾರೆ ಡೈರೆಕ್ಟ್ರು. ಡೈರೆಕ್ಷನ್ ಅಂದ್ರೆ ಮಾತಾಡೋಂಗಿಲ್ಲ, ಎಕ್ಸ್ಟ್ರಾ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವ್ರ ಆಯುಷ್ಯ ಅವರಿಗೆ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟ.